ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮಂಜುಸ್ ಕಿಚನ್. ನಾನು ಇವತ್ತು ನಿಮಗೆ ಹಾಲಿಲ್ದೇ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಪೀನಟ್ ಮಿಲ್ಕ್ ಶೇಕ್, ಇದು ಪೀನಟ್ಟು ಮತ್ತು ನಾನು ಸ್ವಲ್ಪ ಬಾದಾಮಿನ ನೆನೆ ಹಾಕಿಟ್ಟಿದ್ದೀನಿ. ನೋಡಿ, ನೆನೆ ಹಾಕಿಬಿಟ್ಟು ಬಾದಾಮಿದು ಸಿಪ್ಪಿ ಎಲ್ಲ. ಹಲೋ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮಂಜುಸ್ ಕಿಚನ್. ನಾನಿವತ್ತು ನಿಮಗೆ ಪೀನಟ್ ಮತ್ತು ಬಾದಾಮಿ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ನಾನು ತುಂಬ ಹೆಲ್ದಿಯಾಗಿರೋ ಈ ಪೀನಟ್ ಮತ್ತು ಬಾದಾಮಿ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದನ್ನು ಒಂದು 3 hours ನೆನೆ ಇಟ್ಕೊಂಡಿದ್ದೀನಿ. ಶೇಂಗಾ ಮತ್ತು ಬಾದಾಮಿ ಒಂದು 10ರಿಂದ 15 ತೊಗೊಂಡಿದ್ದೀನಿ. ನೆನೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ತೊಗೋಬೇಕು. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಬಿಡಿ. ಇದನ್ನು ನೈಸಾಗಿ ರುಬ್ಕೋಬೇಕು ಫಸ್ಟು. ನೋಡಿ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಸೈಡಲ್ಲಿ ಇಟ್ಕೊಳ್ಳೋಣ. ನೋಡಿ, ಹಾಗೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಬಿಟ್ಟು ಅದನ್ನೆಲ್ಲ ಶೋಧಿಸ್ಕೊಂಡು ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹಾಗೆ ಇದೇನು ಉಳಿದಿದೆ ತೆಂಗಿನಕಾಯಿ ಪುಡಿ, ಇದನ್ನು ನಾನು ಹಾಗೆ ಎತ್ತಿಟ್ಕೊಂಡು ಯಾವುದಕ್ಕಾದರೂ ಬಳಸ್ಕೋತೀನಿ. ಈಗ ತೆಂಗಿನಕಾಯಿ ಹಾಲು ರೆಡಿ ಆಗಿದೆ ಅಲ್ವಾ, ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ನಾನು ಮಿಕ್ಸಿ ಜಾರ್ಗೆ ಶೇಂಗಾ ಮತ್ತು ಬಾದಾಮಿ ಹಾಕ್ಕೊಂಡಿದ್ದೆ. ಹಾಗೆ ಇಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಣ್ಣಾಗಿರೋದು. ಒಂದು ಬಾಳೆಹಣ್ಣನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ತೆಂಗಿನ ಹಾಲು ಸೇರಿಸ್ಕೊಳ್ಳಿ. ಅಷ್ಟು ಹಾಕ್ಕೋಬೇಡಿ, ಇದು ಚೆನ್ನಾಗಿ ಮಿಕ್ಸಿ ಆಗಬೇಕಲ್ವ. ಸ್ವಲ್ಪ ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಕೋಬೇಕು. ಇದನ್ನು ತುಂಬ ನೈಸಾಗಿ ಗಂಧದ ಥರ ಹಾಕಬೇಕು. ಆ ಥರ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಗಂಧದ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ವ ಯಾವ ರೀತಿ ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು ಹಾಲು ಏನು ತೊಗೊಂಡಿದ್ದೆ, ತೆಂಗಿನ ಹಾಲು, ಅದನ್ನೆಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಅರ್ಧ ಹಾಕ್ಕೊಳ್ಳಿ, ತುಂಬ ಹಾಕ್ಕೋಬೇಡಿ. ಇದು ನೋಡಿ, ತೆಂಗಿನ ಹಾಲು ಹಾಕ್ಕೊಂಬಿಟ್ಟು ಈಗ ನೈಸಾಗಿ ರುಬ್ಕೋಬೇಕು. ಇದರಲ್ಲಿ ಯಾವುದೇ ನಾನು ಶುಗರ್ ಸೇರಿಸ್ತಾ ಇಲ್ಲ, ಹಾಗೆ ಮಿಕ್ಸಿ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇದು ಚೆನ್ನಾಗಿ ರುಬ್ಕೊಂಡ್ಬಂದಿದ್ದೀನಿ. ನೋಡಿದ್ರಲ್ವ, ಉಳಿದಿರೋ ತೆಂಗಿನ ಹಾಲು ಏನಿದೆ ಅದನ್ನೆಲ್ಲ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ವ, ಸೂಪರ್ ಆಗಿರೋ ಮಿಲ್ಕ್ ಶೇಕ್, ಪೀನಟ್ ಬಾದಾಮಿ ಬನಾನಾ ಮಿಲ್ಕ್ ಶೇಕ್ ರೆಡಿ. ನೋಡಿದ್ರಲ್ವ, ಸೂಪರ್ ಆಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ. ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡಿಕೊಟ್ರೆ. ಯಾವುದೇ ಸಕ್ಕರೆ ಏನೂ ಹಾಕಿಲ್ಲ. ಮಕ್ಳಿಗಾದರೆ ನೀವು 1 ಸ್ಪೂನ್ ಜೇನುತುಪ್ಪ ಸೇರಿಸ್ಕೊಂಡು ಕೊಡಿ. ನೋಡಿದ್ರಲ್ವ, ತುಂಬಾ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಈ ವಿಡಿಯೋ ಬಗೆಗಿನ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋಸು ನಿಮ್ಮ ನೋಟಿಫಿಕೇಷನ್ಗೆ ಬರುತ್ತೆ. Okay friends, thank you. Thanks for watching. Bye.